ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಿಮ್ಮ ಮಾಡೆಲ್ ಪೇಪರ್ 3ದ ಉತ್ತರಗಳನ್ನು ಈ ಮೊದಲೇ ಮಾಡಿದ್ದೆ. ಕೆಲವು ವಿದ್ಯಾರ್ಥಿಗಳು ಸರ್ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂದಿದ್ದಕ್ಕೆ ಈಗ ಒಂದು ಬೇರೆ ರೀತಿಯ ಇರುವಂತಹ ಈ ಪ್ರಶ್ನೋತ್ತರಗಳನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ನೀವು ಏನು ಮಾಡಬೇಕಂದ್ರೆ ಮಿನಿಮಮ್ ಒಂದು 360 ವಿಡಿಯೋ ಕ್ವಾಲಿಟಿ ಇಟ್ಕೊಂಡ್ರೆ ನಿಮಗೆ ಕಾಣುತ್ತೆ. 480 ಅದು ಇಟ್ಕೊಂಡ್ರಂತೆ ಇನ್ನೂ ಒಳ್ಳೆಯದು. ಮಿನಿಮಮ್ 360 ಇಟ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಕಾಣುತ್ತೆ. ಈಗ ನೋಡೋಣ ಈ ಮಾಡೆಲ್ ಪೇಪರ್ 3 ಆನ್ಸರ್ನ. ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನೋಡಿ, ಒಂದನೇದ್ದು ನಾನು ಕೇವಲ ಆನ್ಸರ್ ಹೇಳ್ತಾ ಹೋಗ್ತೀನಿ. ಒಂದನೇದ್ದು ಬಿ ಇದೆ ಫಸ್ಟ್, ಇದು ಮಾಡೆಲ್ ಪೇಪರ್ 3. ಎರಡನೇದು ನೋಡಿ, ಎರಡನೇದ್ದು ಸಿ ಇದೆ. ಮೂರನೇದ್ದು ಆ್ಯಸ್ ದ ಟೆಂಪ್ರೇಚರ್ ಇನ್ಕ್ರೀಸಸ್. ಮೂರನೇದು ನೋಡಿ, ಮೂರನೇದ್ದು ಏನಿದೆ ಆನ್ಸರು, ಮೂರನೇದ್ದು ಎ ಇದೆ. ನಾಲ್ಕನೇದ್ದು ಏನಿದೆ ಆನ್ಸರ್ ಡಿ ಇದೆ. ಐದನೇದ್ದು ಆನ್ಸರ್ ಎ ಇದೆ. ಆರನೇದ್ದು ಆನ್ಸರ್ ಎ ಇದೆ. ನೋಡಿ, ಸ್ಟಾರ್ ಮಾರ್ಕಿಂದ ಕೊಟ್ಟಿದ್ದಾರೆ, ಆಸ್ಟ್ರಿಕ್ಸಿಂದ ಆನ್ಸರ್ಗಳನ್ನು. ಸೆವೆಂತಲ್ಲಿ ನೋಡಿ, ಸೆವೆಂತ್ ಕ್ವಶನ್ ನೋಡ್ಕೊಳ್ಳಿ, ಯಾವುದು ಒಂದು ಮ್ಯಾಚ್ ಕರೆಕ್ಟ್ ಇದೆ ನೋಡಿ. ಸಿ ಕರೆಕ್ಟ್ ಇದೆ. ಐ ಕ್ಯೂ, ಸೆಕೆಂಡ್ ಪಿ, ಕೆಪಾಸಿಟರ್ ಆರ್, ಈ ರೀತಿ ಇದು ಸರಿಯಾಗಿದೆ ಅಂತ. ಇನ್ನು ಏಳ್ತ್ ನೋಡಿ, ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಆನ್ಸರ್ ಎ. ಇನ್ನು ನೈನ್ತ್ ಕ್ವಶನ್ ನೋಡಿ, ನೀವು ಕ್ಲಿಯರಾಗಿ ಇಟ್ಕೊಂಡ್ರೆ ವಿಡಿಯೋ ಕಾಣುತ್ತೆ ಇದು. ನೈನ್ತ್ ಕ್ವಶನ್ ನೋಡಿ, ಆನ್ಸರ್ ಏನಿದೆ, ಕಾನ್ವೆಕ್ಸ್ ಲೆನ್ಸ್ ಆಫ್ ಲಾರ್ಜ್ ಅಪರ್ಚರ್, ಸಿ ಆನ್ಸರ್ ಕರೆಕ್ಟ್ ಇದೆ. ಇನ್ನು 10 ನೋಡಿ, ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟು ಅಂತ. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್ ಬಟ್ ಸೆಕೆಂಡ್ ಈಸ್ ರಾಂಗ್. ಇನ್ನು 11th ನೋಡಿ, 11th ಡಿ ಸರಿಯಾದ ಉತ್ತರ ಅಂತ ಕೊಟ್ಟಿದ್ದಾರೆ. ಇನ್ನು 12th ನೋಡಿ, 12th ಬಿ ಸರಿಯಾದ ಉತ್ತರ. 13th ಡಿ ಸರಿಯಾದ ಉತ್ತರ. 14th ಸಿ. 15th ಎ. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡ್ತಾ ಹೋಗೋಣ. ನೋಡಿ, ಒಮ್ಮೆ ನೋಡ್ಕೊಂಡು ಬಿಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ 16, 17, 18, 19, 20. ಇನ್ನು ಮತ್ತೆ ಪಾರ್ಟ್ ಬಿ ಅಲ್ಲಿ ಹೋಗೋಣ. 21 ಆನ್ಸರ್ ನೋಡಿ, ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್, ಮೆನ್ಷನ್ ಇಟ್ಸ್ SI in it. Next 22nd. 23rd ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಎರಡೇ ಕೇಳಿದ್ದಾರೆ ಅವರು, ಇಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ, ನೀವು ಯಾವುದಾದ್ರೂ ಎರಡು ಬರಿಬೋದು. ಇನ್ 24th Biot-Savart's law and explain the terms. And what is AC generator? What is its working principle? 26. List any two uses of infrared rays. 27 ನೋಡಿ. 28. Mention any two difference between half wave and full wave. ಯಾವುದಾದ್ರೂ ಎರಡು ಬರೆದ್ರೆ ನಡೆಯುತ್ತೆ. ಇನ್ನು ಆನ್ಸರ್ ಎನಿ 5. 29th ಆನ್ಸರ್ ನೋಡ್ತಾ ಹೋಗಿ. ಇನ್ 30th ನೋಡಿ,
ನೀವು ವಿಡಿಯೋ ಕ್ಲಿಯರಾಗಿ ಇಟ್ಕೊಂಡ್ರೆ ಎಲ್ಲ ಕಾಣುತ್ತೆ ನಿಮಗೆ. ಮಿನಿಮಮ್ 360 ಆದರೂ ಇಡಬೇಕು. ಫಸ್ಟ್ ನೋಡಿ. ನೋಡಿ, ನಿಮ್ಮ ಎಲ್ಲ ವಿಷಯಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳು ಇದನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಹಾಕಿದ್ದೀವಿ. ಯಾವುದಾದ್ರೂ ಬಿಟ್ಟು ಹೋಗಿದ್ರೆ ಅದನ್ನು ಕೂಡ ಹಾಕ್ತೀವಿ. ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ನೋಡಿ. 33 ನೋಡಿ. 34th ನೋಡ್ಕೊಳ್ಳಿ. $35th. 36th. Mention 3 features of nuclear force. ಯಾವುದಾದ್ರೂ 3 ಬರೆದರೆ ಸಾಕು ನೀವು. ಇನ್ನು ಪಾರ್ಟ್ ಡಿ, ಆನ್ಸರ್ ಎನಿ 3 of the following questions. $38th ಆನ್ಸರ್ ನೋಡಿ. 39th ಆನ್ಸರ್ ನೋಡಿ. 39th ಆನ್ಸರ್ ನೋಡ್ತಾ ಇದ್ದೀವಿ ನಾವೀಗ. ನೋಡಿ, ಆನ್ಸರ್ ಸ್ವಲ್ಪ ಈ ಒಂದು ವರ್ಷನ್ನಲ್ಲಿ ಲೆಂಗ್ದಿ ಇದ್ದಾವೆ. ನಾನು ಇನ್ನೊಂದು ಟೈಪ್ ಹಾಕಿದ್ದೀನಿ, ಅದರಲ್ಲಿ ಸ್ವಲ್ಪ ಶಾರ್ಟ್ ಆನ್ಸರ್ ಇದ್ದಾವೆ. ಅದನ್ನು ನೋಡ್ಬೋದು ನೀವು. ಕ್ಲಿಯರಿಟಿ ಸ್ವಲ್ಪ ಕಡಿಮೆ ಇದೆ ಅಂತ ವಿದ್ಯಾರ್ಥಿಗಳು ಹೇಳಿದರು. ಆ ಒಂದು ವರ್ಷನ್ನಲ್ಲಿ ಆನ್ಸರ್ ಇಷ್ಟೊಂದು ಲೆಂಗ್ದಿ ಆಗಿಲ್ಲ. ಆನ್ಸರ್ ನೋಡ್ತಾ ಹೋಗಿ. ಇನ್ನು 41st ನೋಡಿ. ಕ್ವಶನ್ ನೋಡ್ಕೊಳ್ಳಿ. ಆನ್ಸರ್ 41st ಆನ್ಸರ್ ಇದು. ಇನ್ನು 42nd ಆನ್ಸರ್ ಎನಿ 2 of the following. ಕ್ವಶನ್ ನೋಡ್ಕೊಳ್ಳಿ. ನಿಮ್ಮ ಹತ್ರ ಕ್ವಶನ್ ಪೇಪರ್ ಇರ್ಬೋದು. ಇದು ಆನ್ಸರ್. ಇನ್ನು 43rd ಆನ್ಸರ್. ನಿಮಗೆಲ್ಲ ಗೊತ್ತಿದೆ, ಟೋಟಲ್ 45 ಕ್ವಶನ್ಸ್ ಇರ್ತವೆ. ಈಗ 43ವರೆಗೆ ಬಂದಿದ್ದೀವಿ ನಾವು. ನೋಡಿ, ತುಂಬ ನೀಟಾಗಿ ಬಿಡಿಸಿದ್ದಾರೆ. ಕೆಲವೊಮ್ಮೆ ಸ್ವಲ್ಪ ಲೆಂಗ್ದಿ ಆಗಿದ್ದಾವೆ ಆನ್ಸರ್ ಅನಿಸುತ್ತೆ. 44th ನೋಡಿ. ಕ್ಯಾಲ್ಕುಲೇಟ್ ದ ಇಂಡಕ್ಟನ್ಸ್ ಆಫ್ ದ ಇಂಡಕ್ಟರ್. ಇನ್ 45th ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ನೋಡಿ. ಭಾಳಷ್ಟು ಸಾರಿ ಕೇಳ್ತಾರೆ ಇದನ್ನು. ನೋಡಿ, ಇಲ್ಲಿವರೆಗೆ ನಿಮ್ಮ ಮಾಡೆಲ್ ಪೇಪರ್ 1, 2, 3 ನೋಡಿದೆವು. ಮತ್ತು ನಿಮ್ಮ ಪ್ರಿಪ್ರೇಟ್ರಿ ಕೂಡ ಹಾಕಿದ್ದೀನಿ 1, 2. ಅವನ್ನು ನೋಡ್ಕೊಳ್ಳಿ. ಎಲ್ಲ ಮಾಡೆಲ್ ಪೇಪರನ್ನ ನೋಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳನ್ನು ಹಾಕ್ತಾ ಇರ್ತೀನಿ. ಹೇಗೆ ನಿಮ್ಮ ಎಕ್ಸಾಮ್ ಬರ್ತೀವಿ. ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಮತ್ತೆ ರಿಪೀಟಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತಪ್ಪದೆ ನೋಡಿ. ಸಬ್ಸ್ಕ್ರೈಬ್ ಆಗಿದವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಆನ್ ಇಟ್ಕೊಳ್ಳಿ. ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತೆ ಭೇಟಿಯಾಗೋಣ.